ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ರೊಟೀನ್ ಆಗಿರುತ್ತೆ ಇದು. ಮಾರ್ನಿಂಗ್ ಎದ್ದ ತಕ್ಷಣ ಒಂದ್ ಗ್ಲಾಸ್ ಬಿಸಿನೀರು ಕುಡಿದು ಸ್ವಲ್ಪ ಏನಾದ್ರು ಡಿಕಾಕ್ಷನ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಒಂದಲ್ಗ ಸೊಪ್ಪು, ನೀವೆಲ್ಲ ಕೇಳೇ ಇರ್ತೀರಾ ನೋಡಿರ್ತೀರಾ, ಈ ಒಂದಲ್ಗ ಸೊಪ್ಪು ಜೊತೆಗೆ ಸ್ವಲ್ಪ ಶುಂಠಿ ಹಾಕಿ ಕುದಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ. ಎವ್ರಿ ಡೇ ಏನ್ ಕುಡಿಯಲ್ಲ, ವೀಕ್ಲಿ ಒನ್ ಟೈಮ್ ಅಂತೂ ಕುಡ್ದೇ ಕುಡಿತೀನಿ. ಈ ಒಂದಲ್ಗ ಸೊಪ್ಪು ಮಕ್ಳಿಗಂತೂ ತುಂಬಾನೇ ಒಳ್ಳೇದು. ಮಕ್ಳಿಗೆ ಮೆಮೊರಿ ಆಗಿರ್ಬೋದು, ಏಕಾಗ್ರತೆ ಆಗಿರ್ಬೋದು, ಇದೆಲ್ಲ ಹೆಚ್ಚಿಸ್ಬೇಕು ಅಂತಂದ್ರೆ ಒಂದಲ್ಗ ಸೊಪ್ಪಿಗೆ ಎವ್ರಿ ಡೇ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಸ್ವಲ್ಪ 1 ಸ್ಪೂನ್ ಜೇನುತುಪ್ಪ ಹಾಕಿ ಸೊಪ್ಪನ್ನ ಕೊಟ್ರೆ ಮಕ್ಳಿಗೆ ಎವ್ರಿ ಡೇ ಕೊಡ್ತಾ ಬಂದ್ರೆ 1-3 ಮಂತ್ಸ್ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅವರ ಮೆಮೊರಿ ಎಷ್ಟು ಫಾಸ್ಟ್ ಆಗಿರುತ್ತೆ ಮತ್ತೆ ಏಕಾಗ್ರತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಕಲರ್ ಇತ್ತು, ಇದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ನಿಂಬೆಹಣ್ಣ ರಸ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊಂಡೆ. ಕಲರ್ ನೋಡಿ, ಕಲರ್ ಬದ್ಲೇ ಆಗ್ಬಿಡ್ತು. ಸ್ವಲ್ಪ ಗ್ರೀನ್ ಇದ್ದಿದ್ದು ಫುಲ್ ವೈಟ್ ಆಗ್ಬಿಡ್ತು. ಆಮೇಲೆ ಟೇಸ್ಟ್ ಕೂಡ ಬದ್ಲಾಯ್ತು. ಸೊ ಮೇ ಬಿ ಇದಕ್ಕೆ ಲೆಮನ್ ಹಾಕೊಳಂಗಿಲ್ಲ ಅನ್ಸುತ್ತೆ. ನಾನು ಹಾಗೆ ಕುಡಿತಿದ್ದೆ, ಇರ್ಲಿ ಅನ್ಬಿಟ್ಟು ಲೆಮನ್ ಹಾಕೊಂಡೆ. ಸೊ ವೀಕ್ಲಿ ಒನ್ ಟೈಮ್ ಆದ್ರೂ ಈ ತರ ಮಾಡಿ ಮಕ್ಳು ಕುಡಿಸಿ, ತುಂಬಾನೇ ಒಳ್ಳೇದಿದು. ಆಯುರ್ವೇದಿಕ್ ಅಲ್ಲಂತೂ ಈ ಸೊಪ್ಪಿಗೆ ತುಂಬಾನೇ ಮಹತ್ವ ಇದೆ, ತುಂಬಾನೇ ಒಳ್ಳೇದು. ಒಂದಲ್ಗ ಸೊಪ್ಪಲ್ಲಿ ತಂಬುಳಿ ಕೂಡ ಮಾಡ್ಕೊಂಡು ಕುಡಿತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಇವತ್ತಿನ ಫ್ರೂಟ್ ಬಂದು ಪೈನಾಪಲ್, ಅನಾನಸ್ಸು. ನಾವಂತೂ ಎವ್ರಿ ಟೈಮ್ ತಿನ್ನೋದಿಕ್ಕೆ ಹೋಗಲ್ಲ, ಮನೇಲಿ ಏನಾದ್ರೂ ಹಬ್ಬನೋ ಏನೋ ಫಂಕ್ಷನ್ ಆದ್ರೆ ಅವತ್ತು ಮಾತ್ರ ಇರುತ್ತೆ ಅನಾನಸ್ ಅಥವಾ ಪೈನಾಪಲ್. ಬಟ್ ಇದು ತುಂಬಾ ಹೆಲ್ತಿಗೆ ಎಷ್ಟು ಒಳ್ಳೇದಂದ್ರೆ ಇದ್ರಲ್ಲಿ 0 ಕೊಲೆಸ್ಟ್ರಾಲ್ ಇರುತ್ತೆ, ಮತ್ತೆ ವಿಟಮಿನ್ A, B, C 3 ಕೂಡ ಇರುತ್ತೆ. ಇದು ಬೋನ್ಸ್ಗೆ ತುಂಬಾನೇ ಒಳ್ಳೇದು. ಮತ್ತೆ ಇದು ಕಫ ಕಟ್ಟಿದ್ರೆ ಅಥವಾ ರಕ್ತ ಕಟ್ಕೊಳ್ಳೋದನ್ನ ತಡೆಗಟ್ಟುತ್ತೆ, ಕಫ ಆಗೋದನ್ನ ತಡೆಗಟ್ಟುತ್ತೆ. ವೀಕ್ಲಿ ಒನ್ ಟೈಮ್ ಆದ್ರೂ 2 ಟೈಮ್ಸ್ ಆದ್ರೂ ತಿನ್ನಿ. ನೀವು ಖಾಲಿ ಹೊಟ್ಟೆಗಾದ್ರೂ ತಿನ್ಬೋದು, ಊಟದ ಜೊತೆಗಾದ್ರೂ ತಿನ್ಬೋದು, ಯಾವಾಗ್ಲಾದ್ರೂ ತಿನ್ನಿ. ಮಾರ್ನಿಂಗು ನನ್ನ ಮಗನ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನ ಹಾಕ್ತಾ ಇದ್ದೀನಿ. ಅವನು ಬ್ರೇಕ್ಫಾಸ್ಟ್ ಎಲ್ಲ ಸ್ಕೂಲಲ್ಲಿ ಕೊಡ್ತಾರೆ, ಅವನು ಹೋಗೋದು ಗುರುಕುಲ. ಬಟ್ ಅವನು ಬೆಳಿಗ್ಗೆ 5 o'clock ಎದ್ದೊಳೋದ್ರಿಂದ ಮಾರ್ನಿಂಗ್ 1 ಬೌಲ್ ಏನಾದ್ರು ಫ್ರೂಟ್ಸು, ಡ್ರೈ ಫ್ರೂಟ್ಸು ಏನಾದ್ರೂ ತಗೊಂಡು ಹೋಗ್ತಾನೆ. ಅದಕ್ಕೆ ಅವನಿಗೆ ಅನಾನಸ್ ಪೈನಾಪಲ್ ಆಗ್ತಾ ಇದೆ. ನೀವೇನಾದ್ರು ಕೋಲ್ಡ್ ಕಫ ಆಗಿದ್ರೆ ಇದನ್ನು ಕೂಡ ತಿನ್ಬಹುದು, ಕ್ರಮೇಣವಾಗಿ ಕಮ್ಮಿನೇ ಆಗುತ್ತೆ. ಹೈಗೆ ಆಮೇಲೆ ಕಣ್ಣಿಗೆ ತುಂಬಾನೇ ಒಳ್ಳೇದಿದು. ಅಸ್ತಮ ಇದ್ರೆ ಅಸ್ತಮಾಗೆ ತಡೆಗಟ್ಟುತ್ತೆ. ನೆಕ್ಸ್ಟ್ ಪೀನಟ್ ಅಂದ್ರೆ ಕಡಲೆ ಬೀಜ, ಇದಂತೂ ಕೇಳಲೇಬೇಕಾ. ನಮ್ಮ ಬಾಡಿಗೆ ಪ್ರೋಟೀನ್ ಅಂತೂ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಂತೂ ಪ್ರೋಟೀನ್ ಯಥೇಚ್ಛವಾಗಿದೆ. ಅದು ಹೆಲ್ತ್, ಕೊಲೆಸ್ಟ್ರಾಲ್, ಫೈಬರ್, ಫ್ಯಾಟ್, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಎನರ್ಜಿ, ಹಾರ್ಟಿಗೆ ಹೆಲ್ತು. ನೀವು ಇಲ್ಲಿ ಈಶಾಗೆಲ್ಲ ಹೋದ್ರೆ ಅಲ್ಲಿ ಊಟ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಂತೂ ಎವ್ರಿ ಟೈಮು ಊಟದ ಜೊತೆಗೆ 1 ಸ್ಪೂನೋ 2 ಸ್ಪೂನೋ ಇದ್ದೇ ಇರುತ್ತೆ. ನೀವು ಮಾರ್ನಿಂಗು ಮಕ್ಳಿಗೆ ನೈಟು ನೆನೆಸಿ ಮಾರ್ನಿಂಗ್ 1 ಸ್ಪೂನ್ ಕೊಡ್ತಾ ಬನ್ನಿ. ಎಷ್ಟು ಒಳ್ಳೇದು ಅಂದ್ರೆ ತುಂಬಾನೇ ಒಳ್ಳೇದು. ಬ್ರೈನ್ಗೂ ಅಷ್ಟೇನೆ ತುಂಬಾನೇ ಒಳ್ಳೇದಿದು. ಇದ್ರಲ್ಲಿ ಎಲ್ಲ ಇರೋದ್ರಿಂದ ಬ್ಲಡ್ ಶುಗರ್ ಕೂಡ ಕಮ್ಮಿ ಮಾಡುತ್ತೆ. ನಿಮ್ಗೇನಾದ್ರು ಬ್ಲಡ್ ಶುಗರ್ ಇದ್ರೆ ದಿನ 1 ಸ್ಪೂನ್ ನೆನೆಸಿ ತಿಂತಾ ಬನ್ನಿ, ತುಂಬಾನೇ ಒಳ್ಳೇದು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನಿಲ್ಲಿ ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಇಷ್ಟನ್ನು ಹಾಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರುಬ್ಕೊಳ್ತಾ ಇದ್ದೀನಿ. ಸೊ ರುಬ್ಬಿದಾಯ್ತು. ರುಬ್ಬದ್ಮೇಲೆ ಈ ತರ ಆಗುತ್ತೆ. ಇದು ಮಾಮೂಲಿ ಒಗ್ಗರಣೆಗೆ ಹಾಕೊಳ್ಳೋದು. ನಾನಿಲ್ಲಿ ಪೀನಟ್ ಬಗ್ಗೆ ಮಾತಾಡ್ತಾ ಇದ್ದೆ. ತುಂಬಾ ಜನ ತಿನ್ನಲ್ಲ, ಅದು ಪಿತ್ತ ಆಗುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು. ಅದು ನಿಮ್ಗೆ ಗ್ಯಾಸ್ಟ್ರಿಕ್ ಇದ್ರೆ ಮಾತ್ರ ಅದು ಪಿತ್ತ ಆಗೋದು, ಇಲ್ಲ ಅಂದ್ರೆ ಆಗಲ್ಲ. ನಿಮ್ಮ ಡಯಟ್ ಫುಡ್ ಚೇಂಜ್ ಮಾಡ್ಕೊಂಡಿದ್ರೆ ಇದೊಂದು ಆಡ್ ಮಾಡ್ಕೊಳ್ಳಿ. ಪೀನಟ್ ಮಾರ್ನಿಂಗು ನೈಟು ನೆನೆಸಿ ಮಾರ್ನಿಂಗ್ ತಿಂದ್ರೇನೆ ತುಂಬಾನೇ ಒಳ್ಳೇದು. ಮತ್ತೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾನೇ ಒಳ್ಳೇದಿದು. ನೀವು ಪ್ರತಿ ಒಂದು ಸಲಾಡ್ಗಾಗ್ಲಿ ಏನಕ್ಕೆ ಆದ್ರೂ ಪೀನಟ್ ಹಾಕೊಂಡು, ಇವಾಗ ನೀವು ಕ್ರಿಕೆಟರ್ ನೋಡ್ಬೋದು, ಸೆಲೆಬ್ರಿಟೀಸ್ ನೋಡ್ಬೋದು, ಅವರು ಪ್ರತಿ ಒಂದು ಊಟಕ್ಕೂ ಈಶಾ ನೋಡ್ಬೋದು. ನೀವು ಈಶಾದಲ್ಲಿ ಹೋದ್ರು ಅಷ್ಟೇ ಪೀನಟ್ ಅಂತೂ ಇದ್ದೇ ಇರುತ್ತೆ.
ಅವ್ರು ಪ್ರತಿ ಒಂದು ಊಟಕ್ಕೂ ಪ್ರತಿ ಸಲನು ಪೀನಟ್ ಒಂದ್ ಬೌಲ್ ಇಟ್ಕೊಂಡಿರ್ತಾರೆ, ಅಷ್ಟು ವಿಟಮಿನ್ ಕೊಡುತ್ತೆ. ಸೊ ಎಲ್ಲಾ ಇದ್ರಲ್ಲಿ ಇರೋದ್ರಿಂದ, ಹಾಗೆ ಪ್ರೋಟೀನ್ ಎಲ್ಲ ಇರೋದ್ರಿಂದ, ಸೊ ನೀವು ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಲಿ ಒಂದ್ ಬೌಲ್ ತಿಂತಾ ಬನ್ನಿ. ಇಲ್ಲ ಒಂದ್ 2 ಸ್ಪೂನ್ ಆದ್ರೂ, ಸ್ಟಾರ್ಟಿಂಗ್ ತುಂಬಾನೇ ಕಷ್ಟ ಆಗುತ್ತೆ, ಬಟ್ 2 ಸ್ಪೂನ್ ಆದ್ರೂ ತಿಂತಾನೆ ಬಂದಿನಿ. ತುಂಬಾ ಒಳ್ಳೇದು. ನಿಮ್ಗಾಗ್ಲಿಲ್ಲ ಅಂದ್ರೂ ಮಕ್ಳಿಗಾದ್ರೂ ಕೊಡಿ. ಮಕ್ಳು ಕೂಡ ಬ್ರೈನ್ ತುಂಬಾನೇ ಫಾಸ್ಟ್ ಆಗುತ್ತೆ, ಮಕ್ಳು ಎನರ್ಜಿ ಆಗಿರ್ತಾರೆ. ಸೊ ಇದನ್ನಂತೂ ಮಿಸ್ ಮಾಡ್ಲೇಬೇಡಿ. ಫೈನಲಿ ಇಲ್ಲಿ ಪಲಾವ್ಗೆಲ್ಲ ರುಬ್ಕೊಂಡೆಲ್ಲ ಆದ್ಮೇಲೆ ಒಗ್ಗರಣೆಗೆ ಹಾಕಿದಾಯ್ತು. ಒಗ್ಗರಣೆಗೆ ನಾರ್ಮಲ್ ನೀವ್ ಹೇಗೆ ಒಗ್ಗರಣೆಗೆ ಹಾಕ್ತೀರಾ ಹಾಗೆ ಒಗ್ಗರಣೆಗೆ ಹಾಕಿ, ಮಸಾಲೆ ಹಾಕಿ, ಮಸಾಲೆ ಒಂದ್ 2 ನಿಮಿಷ ಬಿಟ್ಬಿಟ್ಟು ಉಪ್ಪು ಹಾಕುದ್ಮೇಲೆ, ಅರಿಶಿನ ಹಾಕುದ್ಮೇಲೆ ಅಕ್ಕಿನ ಹಾಕಿ 2 ಕೂಗು ಅಥವಾ 1 ಕೂಗು ಕೂಗಿಸ್ಕೊಬೇಕು. ಸೊ ಮಾರ್ನಿಂಗ್ ಟೈಮು ಟಿಫನ್ ಆಗ್ಲಿ ಏನಾಗ್ಲಿ ಚೆನ್ನಾಗಿದ್ರೆ, ಎದ್ದಿದ್ ಮೂಡ್ ಚೆನ್ನಾಗಿದ್ರೆ ಇಡೀ ದಿನ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಟಿಫನ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಚೆನ್ನಾಗೆ ಮಾಡ್ಕೊಂಡ್ ತಿನ್ನಿ. ಸೊ ಏನೋ ತಿಂತೀವಲ್ಲ ಅನ್ನೋಕ್ ತಿನ್ನಕ್ ಹೋಗ್ಬೇಡಿ. ಊಟನ ಎಂಜಾಯ್ ಮಾಡಿ, ಫೀಲ್ ಮಾಡಿ ತಿನ್ನಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಒಂದ್ಸಲ ನಾನು ಈ ತರ ಈಗ ಪಲಾವು, 1 ಬೌಲು ವೆಜಿಟೇಬಲ್ಸ್, ಇಲ್ಲಾಂದ್ರೆ 1 ಬೌಲು ಹಣ್ಣುಗಳು, ಈ ತರ ಎವ್ರಿ ಡೇ ತಿಂತಾ ಬನ್ನಿ. ನಿಮ್ಮಲ್ಲೇ ಚೇಂಜಸ್ ಆಗ್ತಾ ಬರುತ್ತೆ. ನಿಮ್ ಸ್ಕಿನ್ ಆಗಿರ್ಬೋದು, ಏರ್ ಆಗಿರ್ಬೋದು, ನೀವು ವೆಯ್ಟ್ ಇರೋದಾಗಿರ್ಬೋದು, ಅಥವಾ ನಿಮ್ಗೆ ಶುಗರ್ ಇದ್ರೆ ಶುಗರ್ ಲೆವೆಲ್ ಆಗಿರ್ಬೋದು, ಇದೆಲ್ಲ ಕ್ರಮೇಣವಾಗಿ ನಿಮ್ಗೆ 1 ವೀಕ್ ಸತತವಾಗಿ 1 ವೀಕ್ ಮಾಡ್ತಾ ಬನ್ನಿ. ಎಷ್ಟು ನಿಮ್ಮಲ್ಲೇ ಚೇಂಜಸ್ ಆಗಿರುತ್ತೆ ನಿಮ್ಗೆ ಗೊತ್ತಿಲ್ದಂಗೆ. ಸೊ ಇದನ್ನ ಟ್ರೈ ಮಾಡಿ ನೋಡಿ. ಸ್ಕಿನ್ ಕೂಡ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದ್ರೆ, ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಸೌತೆಕಾಯಿ ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದನ್ನ ಪಲಾವ್ ಜೊತೆಗೆ ತಿನ್ಬೇಕನ್ನೋದು ಏನಿಲ್ಲ. ಇದನ್ನ ಸಲಾಡ್ ತರ ಮಿಕ್ಸ್ ಮಾಡ್ಕೊಂಡು, ಮೊಸರು ಹಾಕೊಂಡು, ನೀವು ಊಟ ಆದ್ಮೇಲೆ, ನೈಟ್ ಊಟ ಮಾಡ್ತೀವಲ್ಲ, ಊಟ ಆದ್ಮೇಲೂ ಕೂಡ ತಿನ್ನಿ. ಎಷ್ಟು ಒಳ್ಳೇದು ಅಂದ್ರೆ, ಜೀರ್ಣಶಕ್ತಿಗಂತೂ ಇದು ತುಂಬಾನೇ ಒಳ್ಳೇದು. ಅಷ್ಟು ಬೇಗ ಡೈಜೆಷನ್ ಆಗುತ್ತೆ. ನೀವು ಮಟನ್ ಚಿಕನ್ ತಿಂದಿದ್ದ ದಿನ ಅಂತೂ ಇದನ್ನ ನೈಟು ಮಲಗಬೇಕಾದ್ರೆ 1 ಬೌಲ್ ತಿಂದ್ ನೋಡಿ. ನಿಮ್ಗೆ ಎಷ್ಟು ರಿಲೀಫ್ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳಲ್ಲ, ಪ್ರತಿ ಒಂದು ಊಟನೂ ಅಷ್ಟೇನೆ ಅನುಭವಿಸಿ ತಿನ್ಬೇಕು. ಏನೋ ತಿಂತಾ ಇದೀವಿ ಬಿಡು, ಏನೋ ಮಾಡ್ತಾ ಇದೀವಿ ಬಿಡು ಅಂತ ಯಾವತ್ತೂ ಮಾಡೋದಿಕ್ ಹೋಗ್ಬೇಡಿ. ಇರೋದೇ ಬದುಕ್ಬೇಕಷ್ಟೇ. ಸೊ ಅದಕ್ಕೋಸ್ಕರ ಅನುಭವಿಸಿ ತಿನ್ನೋದ್ ಕಲೀರಿ. ಆಮೇಲೆ ಚೆನ್ನಾಗಿ ತಿನ್ನಿ. ಅವನಿಗೆ ಲಂಚ್ ಎಲ್ಲ ಅವನಿಗೆ ಅವ್ನ ಸ್ಕೂಲಲ್ಲೇ ಕೊಡ್ತಾರೆ. ಅವನ್ ಮಾರ್ನಿಂಗು ಬಸ್ಸಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋದಕ್ಕೋಸ್ಕರ ನಾನು ಏನಾದ್ರೂ ಈ ತರ ಹಾಕಿ ಕೊಡ್ತೀನಿ. ಸೊ ನೆಕ್ಸ್ಟ್ ಇವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವನ್ಗೆ ಬನಾನಾ ಮತ್ತೆ ಪಲಾವ್ ಹಾಕಿ ಕಳಿಸ್ತಾ ಇದ್ದೀನಿ. ಇವನು ಸ್ವಲ್ಪ ಇನ್ನ ಈ ಪೀನಟ್ ಎಲ್ಲ ತಿನ್ನೋದು ಅಭ್ಯಾಸ ಆಗ್ತಿಲ್ಲ. ಸೊ ಇವನ್ಗೂ ಅಭ್ಯಾಸ ಮಾಡ್ಬೇಕು. 1, 2, 3 ತಿಂತಾನೆ ಅಷ್ಟೇ, ಚೆನ್ನಾಗಿಲ್ಲ ಅಂತ ಬಿಡ್ತಾನೆ. ಇವನ್ಗೆ ಮಾಮೂಲಿ ಸ್ಕೂಲ್ಗೆ ನಾನೇನು ಜಂಕ್ ಫುಡ್ ಎಲ್ಲ ಹಾಕಿ ಕಳ್ಸಲ್ಲ. ಮನೇಲಿ ಏನ್ ಟಿಫನ್ ಮಾಡ್ತೀನಿ ಅದನ್ನೇ ಹಾಕ್ತೀನಿ. ಅದ್ರ ಜೊತೆಗೆ ಒಂದು ಫ್ರೂಟ್ಸೋ, ಇಲ್ಲಾಂದ್ರೆ ಒಂದು ತರಕಾರಿನೋ, ಇಲ್ಲಾಂದ್ರೆ ಡ್ರೈ ಫ್ರೂಟ್ಸೋ ಏನಾದ್ರು ಹಾಕಿ ಕಳಿಸ್ತೀನಿ. ಸೊ ಇವಂದು ರೆಡಿ ಆಯ್ತು. ಇವಂದು ಹಾಕಿ ಕಳ್ಸಿದ್ರೇನೆ ನೆಕ್ಸ್ಟ್ ನಂದಿನ್ ಕೆಲ್ಸ ಎಲ್ಲ. ಸೊ ನಾನು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇವನ್ ಎದ್ದು ಎಕ್ಸರ್ಸೈಸ್ ಮಾಡ್ತಾ ಇದ್ದ. ಏನಮ್ಮ ಇದು? ಅದೇ ಅಪ್ಪ, ಚಿಕ್ಕಿ ತೋರಿಸ್ಬೇಡಿ ಅಂತ. ನೆಕ್ಸ್ಟ್ ಮಲ್ಕೊಂಡೆ ಮಾಡ್ಬೇಕಾ? ಆಗಲ್ವಂತ ಲೆಫ್ಟ್ ಹ್ಯಾಂಡ್. ಯಾಕ ಏನಕ್ಕೆ ವಾಪಸ್ಕೊಂಡವನೆ? ಈ ತರ ಇವನು ಎವ್ರಿ ಡೇ ಮಾಡ್ತಾನೆ.
ಸೊ ಇವಂದಲ್ಲಿ ನಡೀತಾ ಇತ್ತು. ನಾನಿಲ್ಲಿ ಇವತ್ತು ಎಗ್ ಮಾಡಿದೆ. ಇದು ವೆಡ್ನೆಸ್ಡೇ ಲಾಗ್ ಆಗಿರೋದ್ರಿಂದ ವೆಡ್ನೆಸ್ಡೇ ಎಗ್ ಇರುತ್ತೆ ನಮ್ಮ ಮನೇಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ತರ ಮಾಡ್ಕೊಳ್ತೀವಿ. ಎಗ್ಗೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಸಾಲ್ಟು ಮತ್ತೆ ಎಣ್ಣೆ ಇದನ್ನ ಹಾಕೊಂಡು ಈ ತರ ನೀಟಾಗಿ ಉಪ್ಪು ಕರಗೋವರೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಗ್ನ ಬೇಯಿಸ್ಕೊಂಡು ಅದನ್ನ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಿಡಿಯೋ ಗಂಟ ಫ್ರೈ ಮಾಡ್ಕೊಳ್ತೀನಿ. ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಳಿದ್ನಲ್ಲ ನಾನು ನೀಟಾಗಿ ಕ್ಲೀನ್ ಆಗಿದ್ರೆ ಅವತ್ತು ಎವ್ರಿ ಡೇ ಮೂಡು ಚೆನ್ನಾಗಿರುತ್ತೆ, ಕೆಲ್ಸನೂ ಚೆನ್ನಾಗ್ ಆಗುತ್ತೆ. ಸೊ ಕೆಲವರು ಅಯ್ಯೋ ಯಾರ್ ಮಾಡ್ತಾರೆ ಇದೆಲ್ಲ ಸುಸ್ತಾಗುತ್ತೆ ಅಂತೆಲ್ಲ ಅನ್ಕೊಳ್ತಾರೆ. ಬಟ್ ಎವ್ರಿ ಡೇ ಬೇಗ ಎದ್ದೊಳಿ, ಬೇಗ ಎದ್ರೆ ಎಲ್ಲ ಸಾಧ್ಯ. 10 o'clock ಎಲ್ಲ ನಮ್ ಕೆಲ್ಸ ಮುಗ್ದೇ ಹೋಗುತ್ತೆ. ಸೊ ನೀವು ಬ್ರೇಕ್ಫಾಸ್ಟ್ ಹೇಗ್ ಮಾಡ್ತೀರಾ ಅವತ್ ದಿನ ಆ ತರ ಇರುತ್ತೆ. ನೀಟಾಗಿ ಚೆನ್ನಾಗಿ ಮಾಡ್ಕೊಂಡ್ ತಿನ್ನಿ. ಸೊ ಬದುಕದೇ ತಿನ್ನೋದಕ್ಕೋಸ್ಕರ ಇನ್ನೇನ್ ಹೊತ್ಕೊಂಡ್ ಹೋಗ್ತಿವಿ, ಏನು ಹೊತ್ಕೊಂಡ್ ಹೋಗೋದಿರಲ್ಲ. ಸೊ ತಿನ್ನೋದೊಂದ್ ಸ್ವಲ್ಪ ಅನ್ನಕ್ಕೆ ನಾವು ಯಾರ್ ಅದ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ, ಅಯ್ಯೋ ಅಷ್ಟ್ ಮಾಡ್ಲಾ ಇಷ್ಟ್ ಮಾಡ್ಲಾ ಅಂತ ಆಡ್ತಾ ಇರ್ತೀವಿ. ಆತರ ಏನು ಮಾಡ್ಕೊಳಕ್ ಹೋಗ್ಬೇಡಿ. ತಿನ್ನೋದ್ನ ನೀಟಾಗಿ ಸ್ವಲ್ಪ ಆದ್ರೂ ಚೆನ್ನಾಗ್ ಮಾಡ್ಕೊಂಡ್ ತಿನ್ನಿ, ಆ ಖುಷಿನೇ ಬೇರೆ. ಸೊ ಇಲ್ಲಿ ನಾನು ಎಣ್ಣೆ ಹಾಕಿ ಒಂದ್ ತವಾಗೆ ಅಥವಾ ಪ್ಯಾನ್ಗೆ ಏನ್ಕಾದ್ರೂನು ಅದಾದ್ರೆ ಕಚ್ಕೊಬಾರ್ದು ಅಷ್ಟೇ. ಈ ತರ ಎಣ್ಣೆ ಹಾಕೊಂಡು ಎಣ್ಣೆ ಕಾಯೋದಿಕ್ ಬಿಡ್ಬೇಡಿ. ಸ್ವಲ್ಪ ಎಣ್ಣೆ ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೊಂಡು ತಕ್ಷಣನೇ ಎಗ್ನ ಹಾಕೊಳ್ಳಿ. ಎಣ್ಣೆ ಚೆನ್ನಾಗ್ ಕಾದ್ ಬಿಡ್ರೆ ಪಟ ಪಟ ಅಂತ ಸಿಡಿಯುತ್ತೆ. ಎಣ್ಣೆ ಹಾಕೊಂಡು ಈ ತರ ತಕ್ಷಣ ಹಾಕೊಂಡು 1 ನಿಮಿಷ ಬಿಟ್ಬಿಡಿ. 1 ನಿಮಿಷ ಬಿಟ್ಟಾದ್ಮೇಲೆ ಅದ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಗ್ಗೆ ಇಟ್ಕೊಂಡಿರುತ್ತೆ. ಸೊ ಸೆಪ್ಪೆ ತಿನ್ನೋ ಬದಲು ಈ ತರ ಮಾಡ್ಕೊಂಡ್ ತಿಂದ್ರೆ ಟೇಸ್ಟಿ ಆಗಿರುತ್ತೆ ಅಂತ ಅಷ್ಟೇ. ಮಕ್ಳಿಗೂ ಅಷ್ಟೇನೆ, ಎಲ್ಲೋ ತಿನ್ನಲ್ಲ ತುಂಬಾ ಮಕ್ಳು, ಈ ತರ ಮಾಡ್ಕೊಡಿ ಎಲ್ಲೋ ಸಮೇತ ತಿಂತಾರೆ. ಸೊ ಗೈಸ್ ಇಷ್ಟೇ ಟಿಫನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಸೊ ನಾನು ಪೂಜೆ ಎಲ್ಲ ಮುಗಿಸಿ ತಿನ್ನೋಷ್ಟರಲ್ಲೇ ನನ್ನ ಟೈಮೇ ಆಗುತ್ತೆ. ಸೊ ಇದೆಲ್ಲ ಮಕ್ಳಿಗಲ್ಲ, ಮಕ್ಳು ಆಲ್ರೆಡಿ ಸ್ಕೂಲ್ಗೆ ಹೊರಟ್ರು. ಇದು ನನ್ನ ಹಸ್ಬೆಂಡ್ಗೆ. ಮಕ್ಳಿಗೆಲ್ಲ ಎಗ್ ಕೊಟ್ಟು ಕಳ್ಸಲ್ಲ ಸ್ಕೂಲಿಗೆ. ಅವ್ರ ಹಾಗೆ ಅವ್ರಿಗೆ ನಾನು ಲಂಚ್ ಬಾಕ್ಸ್ ರೆಡಿ ಮಾಡಿದ್ನಲ್ಲ ಅದೇನೆ ಇದು ನನ್ನ ಹಸ್ಬೆಂಡಿಗೆ ಮಾಡಿದ್ದು. ಸೊ ಅವ್ರಿಗೆ ನನಗೆ ಇದು ಮಾರ್ನಿಂಗ್ ಟಿಫನ್ನು. ಸೊ ಗೈಸ್ ನಾವು ಈ ಥರ ರೊಟೀನ್ ಬದಲಾಯಿಸ್ಕೊಂಡಿದ್ದೀವಿ. ಮಾರ್ನಿಂಗ್ ನಮ್ಮ ರೊಟೀನ್ ಬದಲಾಯಿಸ್ಕೊಬೇಕು ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀವಿ. ನೀವು ಕೂಡ ಪ್ರಯತ್ನ ಪಟ್ಟರೆ ನಿಮ್ಮ ರೊಟೀನ್ ಬದಲಾಯಿಸ್ಕೊಬಾರ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.